ಇನ್ನು ಮೇ 4ರ ಪಂಚರಾಜ್ಯಗಳ ಫಲಿತಾಂಶದ ನಂತರ ರಾಜ್ಯ ರಾಜಕಾರಣದಲ್ಲಿ ಮಹತ್ತರ ಬದಲಾವಣೆಯ ಗಾಳಿ ಬೀಸುವ ಲಕ್ಷಣಗಳು ದಟ್ಟವಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರು ಹೈಕಮಾಂಡ್ ಕದ ತಟ್ಟಿದ್ದಾರೆ. ದೆಹಲಿಯಲ್ಲಿ ಸಿದ್ದರಾಮಯ್ಯ ಆಪ್ತರಾದ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಮುನಿಯಪ್ಪ ಪ್ರತ್ಯಕ್ಷವಾಗಿದ್ದಾರೆ. ಸುರ್ಜೇವಾಲಾ, ವೇಣುಗೋಪಾಲ್ ಅವರನ್ನ ಭೇಟಿ ಮಾಡಿರುವ ಅವರು ಹೈಕಮಾಂಡ್ ಮುಂದೆ ಕೆಲವು ಸಂದೇಶವನ್ನ ರವಾನಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಶಕ್ತಿ ತುಂಬಿರೋದೇ ಅಹಿಂದ ಸಮುದಾಯ. ಆದ್ರಿಂದ ಅಹಿಂದ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೊಡಿ. ಒಂದು ವೇಳೆ ಸಿಎಂ ಬದಲಾವಣೆ ಮಾಡಿದ್ರೆ ದಲಿತ ಸಿಎಂ ಮಾಡಲೇಬೇಕು. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವು ಕೂಡಲೇ ಬದಲಾವಣೆ ಆಗಬೇಕು. ಜೊತೆಗೆ ಮುಸ್ಲಿಂ ನಾಯಕರ ಮೇಲಿನ ಕ್ರಮ ಏನಿದೆಯಲ್ಲ ಅದನ್ನ ವಾಪಸ್ ಪಡಿಬೇಕು ಅಂತ ಮನವಿ ಮಾಡಿದ್ದಾರೆ. ಮೇಡಮ್, ಡಿ.ಕೆ. ಬ್ರದರ್ಸ್ ಡೆಲ್ಲಿಗೆ ಹೋಗಿ ಬರ್ತಾ ಇದ್ದಂತಾನೆ ಸಿಎಂ ಆಪ್ತ ಮಣದಲ್ಲಿ ಗುರುತಿಸಿಕೊಂಡಿರುವಂತ ಲೀಡರ್ಸ್ಗಳು ಹೋಗಿರೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು ಮೇಡಮ್. ಈಗ ಹೋಗಿರೋರು ಯಾರು? ಸತೀಶ್ ಜಾರಕಿಹೊಳಿ ಅವರು ಮತ್ತು ಮಹದೇವಪ್ಪನವರು. ಸತೀಶ್ ಜಾರಕಿಹೊಳಿ ಅವರು ಈಗ ಅವರಿಗೆ ಇರುವಂತಹ ಒಂದು ಮುಂದೆ ಇರುವಂತಹ ಅತಿ ದೊಡ್ಡ ಚಾಲೆಂಜ್, ಅವ್ರೀಗ ಕೆಪಿಸಿಸಿ ಅಧ್ಯಕ್ಷರಾಗಬೇಕು. ಕೆಪಿಸಿಸಿ ಅಧ್ಯಕ್ಷರು ಯಾರು ಆಗ್ತಾರೋ ಅವರು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗ್ತಾರೆ. ಆ ಮೊಮೆಂಟಮ್ ಬ್ರೇಕ್ ಆಗಿದ್ದು ಪರಮೇಶ್ವರ್ ಅವರು ಸೋತಿದ್ರಿಂದ. ಈಗ ಡಿ.ಕೆ. ಶಿವಕುಮಾರ್ ಅವರು ಕ್ಲೇಮ್ ಮಾಡ್ತಾ ಇರೋದು, ನಾನು ಪಕ್ಷದ ಅಧ್ಯಕ್ಷನಾಗಿ ಪಕ್ಷ ಸಂಘಟನೆ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ನಾನು ತುಂಬಾ ಸಿದ್ದರಾಮಯ್ಯನವರಂತೇನೆ ಪ್ರಯತ್ನ ಪಟ್ಟಿರೋದ್ರಿಂದ ನಮಗೂ 2.5 ವರ್ಷ ಆದ್ಮೇಲೆ ನನಗೆ ಅಧಿಕಾರ ಕೊಡ್ಬೇಕು ಅಂತ ಅವರು ತಮ್ಮ ಸ್ಟ್ಯಾಂಡ್ ಅನ್ನ ಅಲ್ಲಿ ಇಟ್ಟು ಬಂದಿದ್ರು ಹೈಕಮಾಂಡ್ ಅಲ್ಲಿ. ಆದ್ರೆ ಈಗ 3 ವರ್ಷಕ್ಕಾದ್ರೂ ನಂಗೆ ಮಾಡ್ಕೊಡಿ ನನ್ನ ಬರ್ತಡೆಗೆ ಅಂತ ಅವ್ರು ಹೇಳ್ತಾ ಇದ್ರು. ಬಿಕಾಸ್ ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಅಧಿಕಾರಕ್ಕೆ ತಂದ್ರು ಅಂತ. ಸತೀಶ್ ಜಾರಕಿಹೊಳಿ ಅವ್ರು ಹೇಳ್ತಾ ಇರೋದೇನು, ನಾನು ಈಗ ಮುಖ್ಯಮಂತ್ರಿ ಆಕಾಂಕ್ಷಿ ಅಲ್ಲ, ನಾನು 2028ಕ್ಕೆ ಮುಖ್ಯಮಂತ್ರಿ ಆಕಾಂಕ್ಷಿ. ಸೊ 2028ಕ್ಕೆ ಮುಖ್ಯಮಂತ್ರಿ ಆಕಾಂಕ್ಷಿ ಅಂತಂದ್ರೆ 2028ಕ್ಕೆ ಪಕ್ಷ ಅಧಿಕಾರಕ್ಕೆ ಬರ್ಬೇಕಲ್ಲ. ಸೊ ಪಕ್ಷ ಅಧಿಕಾರಕ್ಕೆ ಬಂದರೆ ಮುಖ್ಯಮಂತ್ರಿ ಆಗೋದು ಯಾವಾಗ? ನಿಮ್ಮ ಒಂದು ತೂಕ ಹೆಚ್ಚಾಗೋದು ಯಾವಾಗ? ನೀವು ಕೆಪಿಸಿಸಿ ಅಧ್ಯಕ್ಷರಾದ್ರೆ. ಈಗ ಡಿ.ಕೆ. ಶಿವಕುಮಾರ್ ಡೆಫಿನೆಟ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಟ್ರೈ ಮಾಡ್ತಿರೋದ್ರಿಂದ ಅವರು 2 ಹುದ್ದೆಗಳನ್ನ ನಿಭಾಯಿಸಕ್ ಆಗೋದಿಲ್ಲ. ಈಗ ಅವರದ್ದೇ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ರೀತಿ ರಿವಾಜು ಪ್ರಕಾರ ಅಧ್ಯಕ್ಷ ಬದಲಾವಣೆ ಆಗಬೇಕಾಗಿರೋದ್ರಿಂದ ತಾನು ಅಧ್ಯಕ್ಷನಾಗಬೇಕು ಅಂತ ಸತೀಶ್ ಜಾರಕಿಹೊಳಿ ಅವರು ಬಯಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಅವ್ರು ಹೋಗಿ ಲಾಬಿನೂ ಮಾಡ್ತಾ ಇದ್ದಾರೆ. ಸೊ ಕೆಪಿಸಿಸಿ ಅಧ್ಯಕ್ಷರಾಗಿ ತಾನು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅವರ ಮುಂದೆ ಇರುವಂತಹ ಮಹತ್ವಾಕಾಂಕ್ಷೆ. ಸೊ ಸತೀಶ್ ಜಾರಕಿಹೊಳಿ ಅವರು ಈಗ ಸಿದ್ದರಾಮಯ್ಯನವರ ಉತ್ತರಾಧಿಕಾರಿ ಎಂಬಂತೆ ತಮ್ಮನ್ನ ತಾವು ಈಗ ಬಿಂಬಿಸ್ತಾ ಇದ್ದಾರೆ. ಯಾಕೆ ಅಂತಂದರೆ ಸಿದ್ದರಾಮಯ್ಯನವರು ಹೇಗೆ ಅಹಿಂದ ವರ್ಗಗಳ ನಾಯಕನೋ ಅದೇ ಅಹಿಂದ ಕಾರ್ಡನ್ನ ಇಟ್ಕೊಂಡು ತಾನು ಅಹಿಂದ ನಾಯಕನಾಗಿ ಬೆಳೆದು ಅಹಿಂದ ವರ್ಗದ ಮತಗಳನ್ನ ಕಾಂಗ್ರೆಸ್ ಪಾರ್ಟಿಗೆ ದಕ್ಕಿಸಿಕೊಳ್ಳೋದ್ರ ಮೂಲಕ ಮುಂದೆ ಮುಖ್ಯಮಂತ್ರಿ ಆಗುವಂತಹ ಮಹತ್ತರವಾದಂತ ಕನಸು ಕಾಣ್ತಾ ಇರುವಂತ ಸತೀಶ್ ಜಾರಕಿಹೊಳಿ ಅವರು, ನಾವು ಅಹಿಂದ ಸಮಾವೇಶ ಮಾಡ್ತೀವಿ ದಾವಣಗೆರೆ, ಬಳ್ಳಾರಿ, ಹಾಸನ, ಬೆಂಗಳೂರು, ಹೀಗೆ ಪದೇ ಪದೇ ಅವರು ಅಹಿಂದ ಸಮಾವೇಶ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದು ಬಣದಿಂದ ಅದಕ್ಕೆ ಚೆಕ್ಮೇಟ್ ಬೀಳ್ತಾನೆ ಇದೆ. ಹೀಗಾಗಿ ಅವ್ರು ಮಾಡಕ್ ಆಗ್ತಾ ಇಲ್ಲ. ಬಟ್ ಈಗ ಕಾಲ ಪಕ್ವವಾಗಿದೆ ಮತ್ತು ತಾನು ಮುಂದಿನ ದಿನಗಳಲ್ಲಿ ಕೆಪಿಸಿಸಿ ಅಧ್ಯಕ್ಷನಾದರೆ ಪಕ್ಷವನ್ನ ಗೆಲ್ಲಿಸುವ ಮಹತ್ತರವಾದಂತಹ ಹೊಣೆಗಾರಿಕೆ ಇರೋದ್ರಿಂದ ನಮ್ಮನ್ನ ಕೈ ಹಿಡಿಯುವವರೇ ಅಹಿಂದ ಮತಗಳಾದ್ದರಿಂದ ಸಿದ್ದರಾಮಯ್ಯನವರು ಏನಾದ್ರೂ ಎಕ್ಸಿಟ್ ಆದರೆ ಆ ಮತಗಳನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋದಕ್ಕೆ ಒಂದು ಅಹಿಂದ ಸಮಾವೇಶ ಮಾಡೋದರ ಮೂಲಕ ತಾನು ಸಿದ್ದರಾಮಯ್ಯನವರಂತೆ ಅಹಿಂದ ನಾಯಕನಾಗಿ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಲಾಭ ಮಾಡಿಕೊಡೋ ನಿಟ್ಟಿನಲ್ಲಿ ಅಹಿಂದ ಸಮಾವೇಶಗಳು ಮಾಡ್ತೀವಿ ಅಂತ ಕೇಳಕ್ ಹೋಗಿದ್ದಾರೆ. ಇತ್ತೀಚೆಗೆ ಅವರು ಅಹಿಂದ ವಿಚಾರ ಸಂಕಿರಣ ಏನೋ ಮಾಡಿದ್ರು. ಸೊ
ಈಗ ಸತೀಶ್ ಜಾರಕಿಹೊಳಿ ಅವರು ಸ್ವಕಾರ್ಯ ಮತ್ತು ಸ್ವಾಮಿ ಕಾರ್ಯ ಎರಡೂ ಮಾಡೋದಕ್ಕೆ ಅಲ್ಲಿ ಹೋಗಿದ್ದಾರೆ. ಸಿದ್ದರಾಮಯ್ಯನವರನ್ನ ಬದಲಾಯಿಸಬೇಡಿ, ಯಾಕೆಂದ್ರೆ ಅಹಿಂದ ವರ್ಗಗಳು ಡಿಸ್ಟರ್ಬ್ ಆಗ್ತವೆ. ಈಗಾಗಲೇ ಅಲ್ಪಸಂಖ್ಯಾತರು ನಮ್ಮ ವಿರುದ್ಧ ಸಿಡಿದೆದ್ದಿದ್ದಾರೆ. ದಾವಣಗೆರೆಯಲ್ಲಿ ಆದಂತಹ ಹಲವಾರು ಬದಲಾವಣೆಗಳಿಂದ ಮುಸಲ್ಮಾನರು ನಮ್ಮ ಬಗ್ಗೆ ಬಹಳಷ್ಟು ಬೇಸರಗೊಂಡಿದ್ದಾರೆ. ದಯವಿಟ್ಟು ಯಾರ್ಯಾರನ್ನ ನೀವು ಕಿತ್ತಾಕಿದಾರೋ ಅವ್ರನ್ನೆಲ್ಲರನ್ನೂ ಕೂಡ ಅವರ ಕ್ರಮ ಏನ್ ಮಾಡಿದ್ದೀರಿ ಆ ಕ್ರಮವನ್ನು ವಾಪಸ್ ತಗೊಳ್ಳಿ ಮತ್ತು ಅಹಿಂದ ಸಮಾವೇಶ ಮಾಡೋದ್ರ ಮೂಲಕ, ಇಲ್ಲ ನಾವು ಅಹಿಂದ ವರ್ಗಗಳನ್ನ ಕೈ ಬಿಟ್ಟಿಲ್ಲ, ಕಾಂಗ್ರೆಸ್ ಪಾರ್ಟಿ ಸ್ಟಿಲ್ ವಿತ್ ಅಹಿಂದ ಅನ್ನುವಂತ ಒಂದು ದೊಡ್ಡ ಮೆಸೇಜ್ ಅನ್ನ ಪಾಸ್ ಮಾಡೋಣ ಅಂತ ಕೇಳಕ್ ಹೋಗಿದ್ದಾರೆ. ಆ ಮೂಲಕ ಸಿದ್ದರಾಮಯ್ಯನವ್ರನ್ನ ಬದಲಾಯಿಸಿದ್ರೆ ಅಹಿಂದ ವರ್ಗ ಅಪ್ಸೆಟ್ ಆಗುತ್ತೆ ಅನ್ನೋ ಮೆಸೇಜು. ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಒಂದು ಅಧಿಕಾರದ ಅವಧಿ ಮುಗಿದ ಮೇಲೆ ಆ ಸ್ಥಾನಕ್ಕೆ ನಾನೇ ಉತ್ತರಾಧಿಕಾರಿ. ಈಗ ಯತೀಂದ್ರ ಅವ್ರು ಏನ್ ಹೇಳಿದ್ರು, ನಮ್ಮ ತಂದೆಯವರ ಉತ್ತರಾಧಿಕಾರಿ ಯಾರಾದ್ರೂ ಇದ್ರೆ ಅದು ಸತೀಶ್ ಜಾರಕಿಹೊಳಿ ಅಂತ ಹೇಳಿದ್ರು. ಸೊ ಈ ಪ್ಲಾಟಿಂಗ್ ಎಲ್ಲ ಈಗಿಂದ ಅಲ್ಲ, ಇದು ಬಹಳ ವರ್ಷಗಳಿಂದಲೇ ನಡೀತಾ ಇದೆ. ಈಗ ಕಾಲ ಪಕ್ವ ಆಗಿರೋದ್ರಿಂದ ತನ್ನ ಸ್ಟ್ಯಾಂಡ್ ಅನ್ನ ಫಾರ್ಮ್ ಮಾಡ್ಕೊಳ್ಳಕ್ಕೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ದಂಡ ಯಾತ್ರೆ ಮಾಡ್ತಾ ಇದ್ದಾರೆ. ಅದರಲ್ಲಿ ತಪ್ಪೇನೂ ಇಲ್ಲ. ಒಂದು ಪಕ್ಷವನ್ನ ಅಧಿಕಾರಕ್ಕೆ ತರ್ತೀನಿ ಅಂತ ಛಲವನ್ನ ಇಟ್ಕೊಂಡು ಮುನ್ನುಗ್ಗೋದ್ರಲ್ಲಿ ತಪ್ಪೇನೂ ಇಲ್ಲ. ಈಗ ಕಾಲವೂ ಕೂಡ ಪಕ್ವವಾಗಿದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಅಷ್ಟು ಶಕ್ತಿ ಸಾಮರ್ಥ್ಯನೂ ಕೂಡ ಇದೆ. ಹೀಗಾಗಿ ಅವರು ಯಾವ ರೀತಿ ಹೈಕಮಾಂಡ್ ಅವರಿಗೆ ಶಕ್ತಿ ತುಂಬುತ್ತೆ ಕಾದ್ ನೋಡ್ಬೇಕಷ್ಟೇ.